ಬೆಳಗ್ಗೆ ಬೇಗ ಎದ್ದು ಹುಳಿ ಗೊಜ್ಜು ಹಾಗೆ ರೈಸ್ಗೆ ಇಕ್ಕಿದ್ದೆ. ಹಾಗೆ ನನಗೋಸ್ಕರ ನೆನೆ ಮಿಕ್ಕಿರುವಂಥ ಮುದ್ದೆನ ಮೊಸರಲ್ಲಿ ಕಲಸಿ ನೀರು ಹಾಕಿ ಮುದ್ದೆ ಮೊಸರು ಮಾಡ್ಕೊಂಡಿದ್ದೆ. ಇದು ತುಂಬ ತಂಪಾಗಿ ಕೊಡುತ್ತೆ ಬಾಡಿಗೆ. ಹಾಗೆ ಬಿಸಿನೀರು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಯಜಮಾನ್ರಿಗೆ ಡ್ರೈ ಫ್ರೂಟ್ಸು ನೀರಲ್ಲಿ ನೆನೆಸಿಕ್ಕಿದ್ದೆ. ಹಾಗೆ ಮೇಲ್ಗಡೆ ಹೋಗಿ ಯೋಗ ಮಾಡೋಣ ಅಂತ ಹೋಗಿ ನೋಡೋಣ ಫಸ್ಟು ಹೇಗಿದೆ ಮೇಲ್ಗಡೆ ವೆದರ್ ಅಂದ್ಬಿಟ್ಟು ಹೋಗಿದ್ದೆ. ನೋಡ್ತಾ ಇದ್ರಲ್ಲ, ನೆನ್ನೆ ರಾತ್ರಿ ಸ್ವಲ್ಪ ಮಳೆ ಬಿದ್ದಿತ್ತು, ಅದಕ್ಕೆ ನೀರಾಗಿತ್ತು. ಸೊ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಕ್ಲೈಮೇಟ್ ನೋಡಿ ಇಲ್ಲೇ ಮಾಡೋಣ, ಮೇಲ್ಗಡೆ ಮೆಡಿಟೇಷನ್ ಮಾಡೋಣ ಅಂದ್ಬಿಟ್ಟು ನನಗೆ ಯಾಕೋ ಅನಿಸ್ತಿತ್ತು. ಹಲೋ ಗಾಯ್ಸ್, ಇವತ್ತಿನ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಗುರು ರಾಘವೇಂದ್ರ ಮತ್ತು ಶಿರಡಿ ಸಾಯಿಬಾಬಾ ಅವರ ಫುಲ್ ಭಕ್ತರು. ಶಿರಡಿಗೆ ಹೋದಾಗಿಂದ ಅವರು ಗುರುವಾರದೊತ್ತು ನಾನ್ ವೆಜ್ ತಿನ್ನೋದಿಲ್ಲ. ನಾನೇನು ಹಂಗೇನಿಲ್ಲ, ನಾನು ಒಂದು ದಿವಸ ಮಾತ್ರ ತಿನ್ನೋದಿಲ್ಲ. ಶನಿವಾರ ಬಿಟ್ಟು ಎಲ್ಲ ದಿವಸನೂ ಚೆನ್ನಾಗಿ ಬಾರಿಸ್ತೀನಿ. ಸೊ ಅವ್ರಿಗೋಸ್ಕರ ಇವತ್ತು ನಾನ್ ವೆಜ್ ಯಾವತ್ತಿಗೂ ಮಾಡೋದಿಲ್ಲ. ನಾನೇನಾದರೂ ನಮ್ಮಮ್ಮ ಮನೆಗೆ ಹೋದರೆ ಮಾತ್ರ ನಾನ್ ವೆಜ್ ತಿಂತೀನಿ ಅಷ್ಟೇ. ಇನ್ನೇನು ನಾನೇನು ಇಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಇವತ್ತು ಬಂದು ನಾನು ಅವ್ರಿಗೆ ಹುಳಿ ಅನ್ನ ಮತ್ತು ರೈಸ್ ಮಾಡಿಕೊಟ್ಟೆ. ಹುಳಿ ಅನ್ನ ಬಂದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನನಗೆ ಆವತ್ತಿಂದ ನಾನು ಸುಮಾರು ಸತಿ ಮಾಡ್ಕೊಂಡು ತಿಂದಿದ್ದೀನಿ ಹುಳಿ ಅನ್ನ. ನನಗಂಥದ್ದೊಂದು ರೈಸ್ ಇದೆ ಅಂತಲೇ ಗೊತ್ತಿದ್ದಿಲ್ಲ. ಸೊ ನಮ್ಮ ಅಜ್ಜಿಗೆ ಕ್ರೆಡಿಟ್ಸ್ ಹೋಗುತ್ತೆ. ಅದು ಬೇಗನೂ ಆಗುತ್ತೆ ಮತ್ತು ಈಸಿನೂ ಇರುತ್ತೆ ಅಂದ್ಬಿಟ್ಟು ಮಾಡಿ ಕಲಿಸಿದ್ದೀನಿ. ಇವಾಗ ಸ್ವಲ್ಪ ಬಿಸಿಲು ಬರ್ತಿದೆ. ನೆನ್ನೆ ಎಲ್ಲ ನಾನು ಬಾತ್ ಮಾಡ್ಕೊಂಡು ಆದಮೇಲೆ ಬಿಸಿಲೇ ಬಂದಿಲ್ಲ, ಬಿಸಿಲೇ ಹೊಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಬಿಸಿಲಲ್ಲೇ ಕುತ್ಕೊಂಡು ಸ್ವಲ್ಪ ಮೆಡಿಟೇಷನ್ ಮಾಡೋಣ, ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು ಬಿಸಿಲು. ಅದಕ್ಕೆ ನಾನು ಇವತ್ತು ಬಿಸಿಲಲ್ಲೇ ಕುತ್ಕೊಂಡು ಪ್ರಾಣಾಯಾಮ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಗಿಡಗಳನ್ನ ತೋರಿಸ್ತೀನಿ, ಏನೇನು ಗಿಡಗಳನ್ನ ಇಟ್ಟಿದ್ದೀವಿ ಅಂತ. ಹಾಗೆ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊರಗಡೆ ಕುತ್ಕೊಂಡ್ರೆ ಇದೊಂದು ಸೌಂಡ್, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ನಡೀತಿದೆ. ಸೊ ಅದಕ್ಕೆ ಈ ಏರಿಯಾ ಫುಲ್ ಸೈಲೆಂಟ್ ಅಂದ್ಕೊಂಡು ಬಂದಿದ್ದು. ಬಟ್ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ ಅಲ್ವಾ, ಅದಕ್ಕೆ ಇಲ್ಲಿ ಸೌಂಡ್ ಜಾಸ್ತಿ. ಹೊರಗಡೆ ಕುತ್ಕೊಂಡ್ರೆ ಮೈಕ್ ಹಾಕ್ಕೊಂಡ್ರೆ ಅಷ್ಟೊಂದು ಸೌಂಡ್ ಇರಲ್ಲ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳೋದ್ರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ಸ್ ಸಿಗುತ್ತೆ. ಹಾಗೆ ಮೊನ್ನೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ. ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ನಷ್ಟು ಐಡಿಯಾಸ್ನ ಕೊಡ್ತಾ ಇದ್ದೀರಾ. ಥ್ಯಾಂಕ್ಸ್ ಫಾರ್ ದ್ಯಾಟ್, ತುಂಬಾ ಧನ್ಯವಾದಗಳು. ಹಾಗೆ ಇನ್ನು ನನ್ನ ಸಪೋರ್ಟ್ ಮಾಡಿ, ಇನ್ನಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇನ್ನೂ ಕಲಿಯೋದು ತುಂಬ ಇದೆ. ನನ್ನ ವೀಡಿಯೋಸ್ನ ಇಷ್ಟಪಡ್ತೀರಾ ಅಂತ ಅಂದ್ಕೊತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ನಾನು ಇವತ್ತು ಮೆಡಿಟೇಷನ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಮುಗಿಸ್ ಆದಮೇಲೆ ಮನೆಗೆ ಬಂದರೆ ನನ್ನ ಬ್ರೇಕ್ಫಾಸ್ಟ್ ತಿಂದು ಆಯಿತು. ಸೊ ಕುತ್ಕೊಂಡು ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಹುಲ್ಲನ್ನು ನಾನು ಮನೆಯಲ್ಲಿ ತಂದು ಇಟ್ಟಿದ್ದೆ. ಹುಲ್ಲನಲ್ಲಿ ಒಂದು ಮ್ಯಾಟ್ ರೆಡಿ ಮಾಡಿದ್ದೆ, ಏನಾದರೂ ಫ್ರೂಟ್ಸ್ ಮೇಲೆ ಕ್ಲೋಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಇವತ್ತು ಏನಾದರೂ ಯುನೀಕಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಯೋಚನೆ ಬಂತು, ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋಣ, ಏನಾದರೂ ಮಾಡೋಣ ಯುನೀಕಾಗಿ ಅಂತ. ಆಗ ನನಗೆ ಯೋಚನೆ ಬಂದಿದ್ದೆ ಹ್ಯಾಂಡ್ ಗ್ಲೌಸು. ನನ್ನ ಕೈ ಬೇಗ ವಾರ್ಮ್ ಆಗಿಬಿಡುತ್ತೆ ಮತ್ತು ತುಂಬ ಐಸ್ ಥರ ಆಗಿಬಿಡುತ್ತೆ ಹ್ಯಾಂಡ್ಸ್. ಅದಕ್ಕೆ ಉಲ್ಲನಲ್ಲಿ ಏನಾದರೂ ಗ್ಲೌಸ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತಿದ್ದೆ. ಸೊ ಸಿಕ್ತು. ಹಾಗೆ ನಾನು ರೆಡಿ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದು ಹೋಗಿ ಎಲ್ಲಿ ತಲುಪುತ್ತೋ ನನಗಂತೂ ಗೊತ್ತಿಲ್ಲ. ಟ್ರೈ ಮಾಡಿ ಸುಮ್ಮನೆ ಆಗೋದೆ. ನೋಡ್ತಿದ್ರಲ್ವ, ಈಗ ಏನಾಗುತ್ತೆ ಅಂದರೆ ಒಂದೊಂದು ಸತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಮಾಡ್ತಾಯಿರ್ತೀವಲ್ಲ, ಆವಾಗ ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ. ಅದಕ್ಕೆ ನಾನೊಂದು ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆದೆ.
ಇವಾಗ ಮಧ್ಯಾಹ್ನ ಆಯಿತು. ನಾನು ಬೆಳಗ್ಗೆ ಹೇಳಿದ್ನಲ್ವ ನಮ್ಮ ಮನೆಯಲ್ಲಿ ಯಾವ್ಯಾವ ಗಿಡನ ಇಟ್ಟಿದ್ದೀನಿ ತೋರಿಸ್ತೀನಿ ಈ ವ್ಲಾಗಲ್ಲಿ ಅಂತ. ಬನ್ನಿ ತೋರಿಸ್ತೀನಿ. ಮನೆಯಲ್ಲಿ 2 ಗಿಡ ಇದೆ, ತೋರಿಸ್ತೀನಿ. ಈ ಒಂದು ಗಿಡ ಬಂದು ಗಿಫ್ಟ್ ಕೊಟ್ಟಿರೋದು. ಸೊ ಇದಕ್ಕೋಸ್ಕರ ನಾನು ಸ್ಪ್ರೇ ಮಾಡೋಕ್ಕೆ ಇಟ್ಟಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು ಇದನ್ನು ಯೂಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಆವಾಗವಾಗ ಡೈಲಿ ಸ್ವಲ್ಪ ಹೀಗೆ ಸ್ಪ್ರೇ ಮಾಡಿಬಿಟ್ಟು ಇಲ್ಲೇ ಇಟ್ಬಿಡ್ತೀನಿ. ಸೊ ಇಲ್ಲಿ ಇಟ್ಟಿದ್ದೀರಿ. ನೆಕ್ಸ್ಟ್ ಬಂದು ಈ ಸ್ನೇಕ್ ಪ್ಲ್ಯಾಂಟು. ಈ ಸ್ನೇಕ್ ಪ್ಲ್ಯಾಂಟ್ ಅಂತೂ ತುಂಬಾ ಒಳ್ಳೆಯದು. ಮನೆಯಲ್ಲಿ ಇಕ್ಕಿದ್ರೆ ಆಕ್ಸಿಜನ್ಗೆ ಮತ್ತು ಏರ್ ಪ್ಯೂರಿಫೈಯರ್ ಕೆಲಸನೂ ಮಾಡುತ್ತೆ. ಇದು ಬಂದು ನಮ್ಮ ಅಕ್ಕ ಒಂದೇ ಒಂದು ಲೀಫ್ನ ಇಟ್ಟಿದ್ದಷ್ಟೇ. ಇದು ಇಷ್ಟೊಂದು ಹಬ್ಬಿದೆ 1 ವರ್ಷಕ್ಕೇ. ಈ ಮನೆಗೆ ಬಂದಾಗ ಇಟ್ಟಿದ್ದು ಇದು ಸ್ನೇಕ್ ಪ್ಲ್ಯಾಂಟು. ಹಾಗೆ ಹೊರಗಡೆ ಎಷ್ಟು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ. ತುಂಬ ಏನು ಇಟ್ಟಿಲ್ಲ, ಹಾಗೆ ಫ್ಲವರ್ ಬರುವಂತಹ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಟ್ಟಿದೆ, ತೋರಿಸ್ತೀನಿ ಬನ್ನಿ. ಆದರೆ ಇವಾಗಿಲ್ಲ ಫ್ಲವರ್ಸು. ಏನಾಯ್ತಂದರೆ ಇಲ್ಲಿ ಒಂದು ಹಸು ಬಂದುಬಿಟ್ಟು ಎಲ್ಲ ತಿಂದುಬಿಡ್ತು. ಆವಾಗಿಂದ ಬೇಜಾರಾಗಿಬಿಟ್ಟಿದೆ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಹಸು ಎಲ್ಲ ಬಂದು ತಿಂದ್ಬಿಟ್ಟು ಇಲ್ಲಿ ಚೆನ್ನಾಗಿರೋ ದಾಸವಾಳ, ರೆಡ್ ಕಲರ್ ದಾಸವಾಳ ಬಿಡ್ತಿತ್ತು. ಹಾಗೆ ಇದು ಶೋ ಪೀಸ್ಗೆ ಅಂದ್ಬಿಟ್ಟು ನಮ್ಮ ಅತ್ತೆ ತೊಗೊಂಬಂದಿಟ್ಟಿದ್ದಾರೆ. ಮತ್ತು ಇಲ್ಲಿ ರೋಸ್ ಗಿಡ ಇದು. ಇಲ್ಲಿ ಚೆನ್ನಾಗಿರೋ ರೋಸಸ್ ಎಲ್ಲ ಬಿಡುತ್ತೆ. ರೋಸ್ ಬಿಟ್ಟಾಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ರೋಸು ಯಾವುದೂ ಬಿಟ್ಟಿಲ್ಲ, ಎಲ್ಲ ಕಡ್ಡಿಗಳಿದೆ. ಮೊಗ್ಗು ಕೂಡ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ರೋಸಸ್ ಬಿಟ್ಟಿದ್ದು. ಒಂದು 12 to 20 ರೋಸಸ್ ಏನೋ ಬಿಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೂಡ ಇಟ್ಟಿದ್ದೀವಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ತುಳಸಿ ಗಿಡ. ತುಳಸಿ ಗಿಡ ಬಂದು ಸುಟ್ಟು ಹೋಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ವಾಮ್ ಬಿದ್ದಿತ್ತು, ಅಂದರೆ ಹುಳ ಬಿದ್ದಿತ್ತು. ನೋಡಿಬಿಟ್ಟು ಅದು ತೆಗ್ದಾಕಿ ಇವಾಗ ನ್ಯೂ ತುಳಸಿ ಗಿಡನ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಒಂದು ಅಲೋವೆರಾ ಗಿಡಗಳು ಎಲ್ಲಿಂದ ತೊಗೊಂಬಂದಿಟ್ಟಿದ್ವಿ ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ಟೊಮೆಟೊ ಗಿಡ ಕೂಡ ಇಟ್ಟಿದ್ದೀವಿ. ಸೊ ಗಿಡ ಇಟ್ಟಿರೋದಲ್ಲ, ಇದು ಬೆಳೆದಿರೋದು. ನಾನು ನಮ್ಮ ಅತ್ತೆ ಮನೆ ಹತ್ರ ಚಿಕ್ಕ ಸ್ಟ್ರಾಬೆರಿ ಟೊಮೆಟೊ ಅಂತಾರಲ್ವ, ಆ ಟೊಮೆಟೊಸ್ ಬೆಳೆದಿತ್ತು. ಅದನ್ನು ತೊಗೊಂಬಂದು ಸುಮ್ಮನೆ ಇಲ್ಲಿ ಬಿಸಾಡಿದ್ದೆ ಬೀಜಗಳು. ಸೊ ಆವಾಗ ಇದು ಬೆಳೆದಿರೋದು. ಮತ್ತು ಇದು ಬಂದು ಬ್ರಹ್ಮಕಮಲ ಗಿಡ. ಒಂದು ಬ್ರಹ್ಮಕಮಲನೂ ಬಿಟ್ಟಿತ್ತು. ತುಂಬಾ ಚೆನ್ನಾಗಿ ತೊಗೊಂಬಂದು 1 ವೀಕಿಗೆ ಏನೋ ಬಿಟ್ಟಿತ್ತು. ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿದ್ದೆ. 1 ಮಂತ್ ಅನಿಸುತ್ತೆ, 1 ಮಂತ್ ಆದಮೇಲೆ ಬಿಟ್ಟಿತ್ತು. ಮತ್ತು ಇನ್ನು ಈ ಗಿಡದಲ್ಲಿ ಬಂದು ತಿರ್ಗಾ ಊರಿಂದ ಬಂದು ಕರಿ ತುಳಸಿ ಅಂದರೆ ಕೃಷ್ಣ ತುಳಸಿನ ತೊಗೊಂಬಂದು ಹಾಕಿದ್ದಾರೆ. ಬೆಳೆಯುತ್ತೆ, ನೋಡಬೇಕು ಏನಾಗುತ್ತೆ ಅಂತ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕರಿಬೇವು ಗಿಡ. ನಾನೇ ಕರಿಬೇವು ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಊರಿಂದ. ಮತ್ತು ಇಲ್ಲಿ ತುಳಸಿ ಗಿಡ, ಮತ್ತು ಇದು ಟೊಮೆಟೊ ಗಿಡ ಅನ್ಕೊತೀನಿ. ಟೊಮೆಟೊ ಗಿಡನೇ ಇಲ್ಲೂ ಹಾಕ್ಬಿಟ್ಟಿದ್ದೆ. ಸೊ ಎಲ್ಲ ಬೆಳೆದ್ಬಿಟ್ಟಿದೆ ಒಂದೇ ಪಾಟಲ್ಲಿ. ಆಮೇಲೆ ಸಪ್ರೇಟ್ ಮಾಡಬೇಕು. ಈ ಒಂದು ಕರಿಬೇವು ಗಿಡದ ಸ್ಟೋರಿ ಏನಂತ ಹೇಳಿದ್ರೆ, ಇದು ಯಾವಾಗ ಕರಿಬೇವು ತೊಗೊಂಬರ್ತೀನಿ ಚೆನ್ನಾಗೇ ಇರೋದಿಲ್ಲ. ಅದಕ್ಕೆ ನಾನು ಊರಿಂದ ತೊಗೊಂಬಂದಿಟ್ಟಿದ್ದೀನಿ ಕರಿಬೇವು ಗಿಡ. ಹಾಗೆ ಇದು ಇನ್ನೂ ಸ್ವಲ್ಪ ದೊಡ್ಡದಾದಮೇಲೆ ಹೊರಗಡೆ ಇಟ್ಟಿದ್ರೆ ಒಂದು ಮರ ಆಗುತ್ತೆ. ಮತ್ತು ಇಲ್ಲಿ ಬಂದು ಈ ಪಾಟ್ ನಮ್ಮದಲ್ಲ, ಬೇರೆಯವ್ರದ್ದು. ಇದು ನಮ್ಮ ಅತ್ತೆ ಕೊಟ್ಟಿರೋದು. ಇಲ್ಲೇನಂತ ಹೇಳಿದ್ರೆ, ಈ ಒಂದು ಮಾವಿನಕಾಯಿ ಎಲೆ ನೋಡ್ತಾ ಇದ್ರಲ್ಲ, ಇದು ಮಾವಿನಕಾಯಿದು ಸ್ಟೆಮ್. ಸೊ ಇದನ್ನು ಇಲ್ಲೆಲ್ಲಾದರೂ ಇಡಿ ಅಂತ ಕೊಟ್ಟಿದ್ದಾರೆ, ಇಡಬೇಕು ಅಂದ್ಬಿಟ್ಟು. ಇದು ಅವರ ಒಂದು ಗಿಡದಲ್ಲಿ ಫ್ಲವರ್ ಕೂಡ ಬೆಳೆದಿದೆ. ಸೊ ನೈಸ್. ಸೊ ಇದಾಗಿತ್ತು ನಮ್ಮ ಒಂದು ಗಿಡಗಳ ಒಂದು ವಿಡಿಯೋ. ಇಷ್ಟ ಆಯ್ತು ಅಂದ್ಕೊತೀನಿ. ಸೊ ಮನೆ ಮುಂದೆ ಕೂಡ ಒಂದು ಪಾಟ್ ಇಟ್ಟಿದ್ದೀವಿ. ಅಲೋವೆರಾ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಇಲ್ಲಿಂದ ಬಂತು. ನೋಡ್ಬೋದು, ಇದು ಇನ್ನೂ ಜಾಸ್ತಿ ಅಲೋವೆರಾ ಬಿಟ್ಟಿತ್ತು. ಸೊ ಎಲ್ಲ ಕಿತ್ಕೊಂಡು ನಾನೇ ನನ್ನ ತಲೆಗೆ ಮತ್ತು ಅಲ್ಲೆಲ್ಲ ಇಟ್ಟಿದ್ದೀನಿ. ತುಂಬಾ ಒಳ್ಳೆಯದಾಯಿತು ಈ ಅಲೋವೆರಾ ಗಿಡ ಇಟ್ಟಿರೋದು. ಇದು ನಮ್ಮ ಅತ್ತೆ ಇಟ್ಟಿರೋದು. ತುಂಬಾ ಯೂಸ್ಫುಲ್ ಆಗ್ತಿದೆ ನಮಗಂತೂ. ಸೊ ಇನ್ನೂ ಅರಳ್ಬಿಟ್ಟಿತ್ತು, ನೋಡ್ಬೋದು. ಇಲ್ಲೆಲ್ಲ ನಾನು ಕಟ್ ಮಾಡಿದ್ದೀನಿ ಈ ಕಡೆ. ಮತ್ತು ತುಂಬ ಇತ್ತು. ಸೊ ಇನ್ನು ಪುಟಾಣಿ ಅಲೋವೆರಾ ಎಲ್ಲ ಬೆಳೀತಿದೆ, ನೋಡ್ಬೋದು. ಇಲ್ಲೊಂದು. ಸೊ
ಬಿದೋಗ್ತಿತ್ತು, ಸ್ವಲ್ಪ ಸೊಟ್ಟ ಬೆಳೀತಾ ಇತ್ತು, ಅದಕ್ಕೆ ಸಪೋರ್ಟಿಗೆ ಅಂದ್ಬಿಟ್ಟು ಇದನ್ನ ಇಟ್ಟಿದ್ದೀವಿ. ಹಾಗೆ ಮನೆ ಒಳಗಡೆ ಬಂದೆ, ಪಾತ್ರೆಗಳು ನೋಡ್ಬೋದು ರಾಶಿ ಎಷ್ಟಿದೆ ಅಂದ್ಬಿಟ್ಟು. ಇದನ್ನೆಲ್ಲ ತೊಳಿಬೇಕಲ್ಲ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲ ತೊಳೆದಿಟ್ಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಬಂದಿದ್ದರು. ನಮ್ಮ ಅಪ್ಪಂಗೆ ಪೊಮೊಗ್ರಾನೇಟ್ ಜ್ಯೂಸ್ ಕೂಡ ಮಾಡಿಕ್ಕಿದ್ದೆ. ಊರಿಂದ ನಮ್ಮ ಅತ್ತೆ ಅಕ್ಕಿ ತೊಗೊಂಬಂದು ಕೊಟ್ಟಿದ್ದರು. ಅದನ್ನು ನಮ್ಮ ಮನೆಗೆ ಸಾಗಿಸ್ಬೇಕಂದ್ಬಿಟ್ಟು ಬಂದಿದ್ದರು. ಹಾಗೆ ಇದನ್ನೆಲ್ಲ ತಂದಿದ್ದರು. ಬ್ರೆಡ್ಡು, ಮೌಸಂಬಿ ಮತ್ತು ಚಿಪ್ಸು ಎಲ್ಲ ನಾನು ಚೆನ್ನಾಗಿ ತಿನ್ನಲಿ ಅಂದ್ಬಿಟ್ಟು. ಹಾಗೆ ಅರ್ಧದಲ್ಲೇ ಬಿಟ್ಬಿಟ್ಟಿದ್ನಲ್ಲ, ಉಲ್ಲನಲ್ಲಿ ನಾನು ಗ್ಲೌಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ನಲ್ವ, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮೂವಿ ಏನಾದರೂ ನೋಡಿಕೊಂಡು ಫೋನಲ್ಲಿ ಏನೋ ವೀಡಿಯೋ ನೋಡ್ಕೊಂಡು ಹಾಗೆ ಸ್ಟಾರ್ಟ್ ಮಾಡಿದೆ. ಇಷ್ಟು ಮುಗಿಸ್ಬಿದ್ದೀನಿ ಇವತ್ತಿಗೆ. ನಾಳೆ ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಅದು ಏನಾಗುತ್ತೋ ನನಗೂ ಕೊನೆವರೆಗೂ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ. ಹಾಗೆ ಇದನ್ನೇ ಮಾಡ್ಕೊತ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಅಷ್ಟೊತ್ತಿಗೆ ನಾನು ಅನ್ನ ರಸ ಮಾಡಿಕ್ಕಿದ್ದೆ. ಸೊ ಇಬ್ಬರು ಅನ್ನ ರಸನ ತಿಂದು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ವೀಡಿಯೋಸು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾಳೆ ಸಿಗೋಣ. ಬಾಯ್.